ಅರೆ ಯಾವ ಕ್ಷೇತ್ರನೂ ಕೂಡ ಬಿಟ್ಟಿಲ್ಲ. ಜುಡಿಷಿಯರಿಯಿಂದ ಹಿಡಿದು ಇವತ್ತು ಪ್ರತಿ ಕ್ಷೇತ್ರದಲ್ಲೂ ಕೂಡ ವ್ಯವಸ್ಥೆಯನ್ನು ಸುಧಾರಣೆ ಮಾಡತಕ್ಕಂಥ ಕೆಲಸವನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ನಾವು ಕುಂತಲ್ಲಿ ನಿಂತಲ್ಲಿ ಮಾತನಾಡಬೇಕಾಗಿದೆ. ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಕೇಂದ್ರ ಸರ್ಕಾರದ ಸವಲತ್ತುಗಳು ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ನಂತರ ಕಳೆದ 10 ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲ. ಕರಪ್ಷನ್ ಇಸ್ ಥಿಂಗ್ಸ್ ಆಫ್ ಪಾಸ್ಟ್. ನೀವು ಹಿಂದೆ ಭಾರತ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಅಂತಕ್ಕಂಥದ್ದು. ಆದ್ರೆ ಇವತ್ತು ನೋಬಡಿ ಟಾಕ್ಸ್ ಅಬೌಟ್ ಕರಪ್ಷನ್ ಇನ್ ದ ಕಂಟ್ರಿ. ಕೇಂದ್ರ ಸರ್ಕಾರದ ವಿರುದ್ಧ ಕರಪ್ಷನ್ ಬಗ್ಗೆ ಯಾರು ಕೂಡ ಮಾತನಾಡೋದಿಲ್ಲ. ಬಿಕಾಸ್ our Prime Minister, Honorable Prime Minister Narendra Modi ji, he is not only dynamic, our Prime Minister is a visionary leader and a decisive leader. ಯಾಕೆಂದ್ರೆ ಎಷ್ಟೇ ನೀವು ಶಕ್ತಿಶಾಲಿ ಆದರೂ ಸಹ ನಿರ್ಧಾರವನ್ನು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ದೇಶ ಮುನ್ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಗೆ ಹೆಮ್ಮೆ ಇದೆ ಆತ್ಮೀಯ ಬಂಧುಗಳೇ, ನನ್ನ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ದಿಟ್ಟ ನಾಯಕತ್ವದ ಜೊತೆಗೆ ಒಂದು ದಿಟ್ಟ ನಿರ್ಧಾರವನ್ನು ಆರ್ಟಿಕಲ್ 370 ಬಗ್ಗೆ ಇರಬಹುದು, ಅಂದ್ರೆ ನಾವು ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ಹಿಂದೇನ್ ಹೇಳ್ತಿದ್ರು ಕಾಂಗ್ರೆಸ್ ಪಕ್ಷದವರು, ಆರ್ಟಿಕಲ್ 370 ತೆಗೆದಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಇಡೀ ದೇಶದಲ್ಲಿ ಬೆಂಕಿ ಹತ್ಕೊಳ್ತದೆ ಅಂತೇಳಿ ಕಾಂಗ್ರೆಸ್ ಅವರು ಪುಕಾರ ಮಾಡ್ತಾ ಇದ್ರು. ಆದ್ರೆ ಒಂದು ಹನಿ ರಕ್ತ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಯಾವ ಆರ್ಟಿಕಲ್ 370 ಇವತ್ತು ದೇಶಕ್ಕೊಂದು ಪಿಡುಗಾಗಿ ಕಾಡ್ತಾ ಇತ್ತು, ಅಂತ ಒಂದು ಆರ್ಟಿಕಲ್ 370 ಬುಡ ಸಮೇತ ಕಿತ್ತಾಕೋದ್ರ ಮುಖೇನ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಯಾವ ರೀತಿ ಇವತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಅಮೂಲಾಗ್ರ ಬದಲಾವಣೆ ಇವತ್ತು ದೇಶದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ವಿಚಾರಗಳು ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ಇವತ್ತು ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವು ಪ್ರಜ್ಞಾವಂತರು ನಾವೇನಿದ್ದೇವೆ, ನಾವು ಕುಂತಲ್ಲಿ ನಿಂತಲ್ಲಿ ಒಳ್ಳೆ ವಿಚಾರಗಳನ್ನ ನಾವು ಮಾತನಾಡದೆ ಹೋದ್ರೆ ಹೇಗೆ ಕಾಂಗ್ರೆಸ್ ಪಕ್ಷರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸುಳ್ಳನ್ನ 100 ಬಾರಿ ಹೇಳಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೋ, ಮತ್ತೆ ಅದೇ ಸುಳ್ಳನ್ನ 100 ಬಾರಿ ಹೇಳಿ ಗ್ಯಾರಂಟಿ 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 ಅಂತ ಹೇಳಿಕೊಂಡು ಇವತ್ತು ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಇವತ್ತು ತಮಗೆ ಗೊತ್ತಿರಲಿ. ಇವತ್ತು ಏನಿವತ್ತು ಗ್ಯಾರಂಟಿ ಅನ್ಕೊಂಡು ಇವತ್ತು ಜನರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ. ಇವತ್ತು ಝೀರೋ ಡೆವಲಪ್ಮೆಂಟ್ ಇನ್ ದ ಎಂಟೈರ್ ಸ್ಟೇಟ್. ಸರ್ಕಾರ ಒಂದು 9 ತಿಂಗಳಾಗಿದೆ, ಒಂದೇ ₹1 ಅನುದಾನವನ್ನ ಯಾವುದೇ ಕ್ಷೇತ್ರಕ್ಕೆ ಕೊಟ್ಟಿಲ್ಲ, ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ. ಅವರು ಈ ಚಂದಕ್ಕೆ ಸರ್ಕಾರ ತರಬೇಕಾಗ ರಾಜ್ಯದ ಜನರು ಗೊತ್ತಾಗಿದ್ರೆ, ಸರ್ಕಾರ ಅಂತಂದ್ರೆ ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ಜನರು ಅಪೇಕ್ಷೆ ಪಡ್ತಕ್ಕಂಥದ್ದು ನಮ್ಮ MLAಗಳು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ನಮ್ಮ ಕ್ಷೇತ್ರಗಳಲ್ಲಿ ಆಸ್ಪತ್ರೆಗಳು ಕಟ್ತಾರೆ, ಶಾಲೆಗಳು ತರ್ತಾರೆ, ರಸ್ತೆಗಳು ನಿರ್ಮಾಣ ಆಗ್ತದೆ, ಮೂಲಭೂತ ಸೌಕರ್ಯಗಳು ಕೊಡ್ತಾರೆ ಅಂತೇಳಿ ಜನ ನಮಗೆ ಆಶೀರ್ವಾದ ಮಾಡಿದ್ರೆ, ಈ ಸರ್ಕಾರ ಬಂದ ಮೇಲೆ ಅನುದಾನ ಅಂತಕ್ಕಂಥದ್ದು ಶೂನ್ಯ ಆಗಿರ್ತಕ್ಕಂಥದ್ದು. ಇಂಥ ಸರ್ಕಾರ ಜನರ ಪಾಲರಿಗೆ ಇದ್ರೆಷ್ಟು ಬಿದ್ರೆಷ್ಟು ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ ಇವತ್ತು. ಹಾಗಾಗಿ ಒಟ್ಟಾರೆ ಇಷ್ಟ ಹೇಳ್ತೇನೆ, ಸಾಕಷ್ಟು ಸಮಯ ತೆಗೆದುಕೊಂಡಿದ್ದೇನೆ. ಆಸ್ ಫಾರ್ ಆಸ್ ಬಿಜೆಪಿ ಇಸ್ ಕನ್ಸರ್ನ್, ನೆಗೆಟಿವಿಟಿನ ಬಿಟ್ಬಿಡೋಣ, ಬದಿಗಿಡೋಣ. ನಮಗೆ ಅದರ ಅವಶ್ಯಕತೆನೇ ಇಲ್ಲ. We have to go before the people of Karnataka with positive narrative. Achievements made by our BJP government headed by Narendra Modi ji. ಹಿಂದೆ ರಾಜ್ಯದಲ್ಲೂ ಕೂಡ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಆಗಿದೆ. ಅದನ್ನು ಕೂಡ ಜನರಿಗೆ ನೆನಪು ಮಾಡ್ತಕ್ಕಂಥ ಕೆಲಸ ಕೂಡ ಆಗಬೇಕಾಗಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಯು ಶುಡ್ ಆಕ್ಟ್ ಆಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ಸ್.
ಸ್ವಲ್ಪ ನಮ್ಮ ವ್ಯವಹಾರಗಳು, ನಮ್ಮ ಪ್ರಾಕ್ಟೀಸ್ ಏನಿದೆ, ಸ್ವಲ್ಪ ದೇಶದ ಹಿತದೃಷ್ಟಿಯಿಂದ ಒಂದು 50-60 ದಿನ ಬದಿಗಿಟ್ಟು ಮೋದಿ ಮತ್ತೊಮ್ಮೆ ಅಂತಕ್ಕಂಥ ಒಂದು ಧ್ಯೇಯದೊಂದಿಗೆ ನೀವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳ ಸಂತೋಷ ಆಗಿದೆ. ಅವತ್ತು ವಸಂತ್ ಕುಮಾರ್ ಅವರು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ 3 ದಿನದ ಹಿಂದೆನೇ ನಿಮಗೆಲ್ಲರೂ ಕೂಡ ಈ ಒಂದು ಕಾರ್ಯಾಗಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಸಹ ಇವತ್ತು ಇಷ್ಟು ಕಡಿಮೆ ಅಲ್ಪಾವಧಿಯಲ್ಲಿ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಋಣಿಯಾಗಿದ್ದೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಸಾಕಷ್ಟು ನನ್ನ ಬಗ್ಗೆ ಚರ್ಚೆಗಳು ಆಗ್ತಾ ಇರ್ತದೆ. ಪಾಸಿಟಿವ್ ಚರ್ಚೆ ಆಗ್ತಕ್ಕಂಥದ್ದು ಕಡಿಮೆ, ಅದು ಚುನಾವಣೆ ಸಂದರ್ಭದಲ್ಲಿ. ಆದರೆ ಅದ್ರ ಬಗ್ಗೆ ಯಾವುದು ಕೂಡ ತಲೆ ಹಾಕೋಬೇಡಿ, ಕಿವಿಗೆ ಹಾಕೋಬೇಡಿ. ನನ್ನ ಗುರಿ ಸ್ಪಷ್ಟವಾಗಿದೆ. ಇಡೀ ದೇಶದಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಪಕ್ಷದ ಜವಾಬ್ದಾರಿ, ಒಂದು ಅಧ್ಯಕ್ಷ ಸ್ಥಾನ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಇಂಥ ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೊಟ್ಟಂತ ಸಂದರ್ಭದಲ್ಲಿ ಈ ಮಹತ್ವದ ಜವಾಬ್ದಾರಿಯನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅಂತಕ್ಕಂಥದ್ದು ನನಗೂ ಕೂಡ ಅರಿವಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.